ಕೆಂಪೇಗೌಡರ ಕಾಲದ ಮತ್ತೊಂದು ದಿವ್ಯ ಕ್ಷೇತ್ರ ಹುಲಿಯೂರು ದುರ್ಗ ಕ್ಷೇತ್ರ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಕ್ಷೇತ್ರದ ವೈಶಿಷ್ಟ್ಯತೆಗಳನ್ನು ಹಾಗೂ ಕೆಂಪೇಗೌಡರ ಕಾಲದ ಅದ್ವಿತೀಯ ಬೆಳವಣಿಗೆಗಳು, ಅಭಿವೃದ್ಧಿ ಕಾರ್ಯಗಳನ್ನು ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿರವರ ಸಾರಥ್ಯದ ಅಭಿನವ ಕೆಂಪೇಗೌಡ ವಾಹಿನಿ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಕೆಂಪೇಗೌಡರ ಆರಾಧ್ಯ ದೇವತೆ ತಾಯಿ ಹುಲಿಯೂರಮ್ಮ ಹಾಗೂ ಕ್ಷೇತ್ರ ರಕ್ಷಕ ಕೋಟೆ ಆಂಜನೇಯ, ಶಿವ ಪಾರ್ವತಿ ನೆಲೆಸಿರುವ ಪುಣ್ಯ ಕ್ಷೇತ್ರವೇ ಹುಲಿಯೂರು ದುರ್ಗ. ಹುಲಿಯೂರು ದುರ್ಗವನ್ನ ಪೂರ್ವದಲ್ಲಿ ವ್ಯಾಘ್ರಪುರವೆಂದು, ಚಿತ್ರಕಾಯಪುರವೆಂದು ಕರೆಯುತ್ತಿದ್ದರಂತೆ. ನಂತರ ಕೆಂಪೇಗೌಡರ ಕಾಲದಲ್ಲಿ ಹುಲಿಯೂರು ದುರ್ಗ ಕೋಟೆ ಕಟ್ಟಿದ ಮೇಲೆ ಹುಲಿಯೂರು ದುರ್ಗ ಎಂಬ ಹೆಸರು ಬಂದಿದ್ದು, ಪ್ರಸ್ತುತವಾಗಿ ಹುಲಿಯೂರು ದುರ್ಗವನ್ನ ಅಭೈದ್ಯ ಕೋಟೆ ಹಾಗೂ ಕುಂಬಿ ಬೆಟ್ಟವೆಂದು ಕರೆಯುವುದು ರೂಢಿಯಾಗಿದೆ. ಕೆಂಪೇಗೌಡರ ಅಭೈದ್ಯ ಕೋಟೆ ಹುಲಿಯೂರು ದುರ್ಗ ಬೆಟ್ಟದ ಬುಡಕ್ಕೆ ಅಂಟಿಕೊಂಡಿರುವ ಹುಲಿಯೂರು ದುರ್ಗ ಗ್ರಾಮದ ಗ್ರಾಮದೇವಿ ಹುಲಿಯೂರಮ್ಮ ದೇವಿಯ ದರ್ಶನವನ್ನ ಪಡೆಯೋಣ. ದೇವಿಯ ದೇವಸ್ಥಾನದ ಎದುರಿಗೆ ಸುಮಾರು 50 ಅಡಿ ಎತ್ತರದ ಗರುಡಗಂಬ ಭಕ್ತರನ್ನ ಹಾಗೂ ಯಾತ್ರಿಕರನ್ನ ಕರೆಬೀಸಿ ಸ್ವಾಗತಿಸುವಂತೆ ಭಾಸವಾಗುತ್ತದೆ. ದೇವಿಯ ದೇವಾಲಯದ ಎಡಭಾಗದಲ್ಲಿ ವೀರಭದ್ರ ಸ್ವಾಮಿ ವಿಗ್ರಹವಿದ್ದು, ಈ ವಿಗ್ರಹವು ಸುಮಾರು 5 ದಶಕಗಳು, ಅಂದರೆ 500 ವರ್ಷಗಳ ಹಿಂದೆ ಹುಲಿಯೂರು ದುರ್ಗ ಕೋಟೆಯನ್ನ ಕಟ್ಟುವ ಸಮಯದಲ್ಲಿ ಭೂಮಿಯ ಒಳಗೆ ಸಿಕ್ಕಿದ ವಿಗ್ರಹವೇ ಈ ವೀರಭದ್ರ ಸ್ವಾಮಿ ವಿಗ್ರಹವಾಗಿದ್ದು, ಇಂದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವ ಅಥವಾ ನಿವಾರಿಸುವ ಕ್ಷೇತ್ರ ರಕ್ಷಕನಾಗಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಪಡೆಯುವ ಭಕ್ತರ ಆರಾಧ್ಯ ದೇವನಾಗಿ ಪ್ರಸಿದ್ಧಿಯನ್ನ ಪಡೆದಿರುವುದು ಕ್ಷೇತ್ರ ರಕ್ಷಕ ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿಯ ದರ್ಶನವನ್ನು ಪಡೆದು ನಂತರ ಶಿವಲಿಂಗವಿಗೆ ನಮಿಸಿ ದೇವಾಲಯದ ಒಳಭಾಗಕ್ಕೆ ನಡೆದಾಗ ತಾಯಿ ಹುಲಿಯೂರಮ್ಮ ದೇವಿಯ ದಿವ್ಯ ದರ್ಶನವಾಗುತ್ತದೆ. ಸದರಿ ದೇವಿಯ ನೆಲೆಯು ಹತ್ತಿರದ ಹಳೆ ಊರಿನ ಮೂಲ ನೆಲೆ ಎಂಬುದು ಇಲ್ಲಿನ ಇತಿಹಾಸವಾಗಿದೆ.
ತಾಯಿ ಹುಲಿಯೂರಮ್ಮ ದೇವಿಗೆ. ಗ್ರಾಮ ದೇವತೆ ಹುಲಿಯೂರಮ್ಮ ದೇವಿಯ ದರ್ಶನವನ್ನ ಪಡೆದು ಸುಮಾರು 100 ಮೀಟರ್ ಮುಂದೆ ಸಾಗಿದರೆ 100 ವರ್ಷದ ಇತಿಹಾಸವಿರುವ ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆಯಾಗಿ ಜೀರ್ಣೋದ್ಧಾರವಾದ ಜ್ಯೋತಿರ್ಮಹೇಶ್ವರ ದೇವಾಲಯವನ್ನ ಕಾಣಬಹುದು. ಗರ್ಭಗುಡಿಯ ಹೊರಭಾಗದಲ್ಲಿ 4 ಕಲ್ಲಿನ ಕಂಬದ ಆವರಣವಿದ್ದು, ಗರ್ಭಗುಡಿಯ ದ್ವಾರದಲ್ಲಿ ದ್ವಾರಪಾಲಕರ ಕಲಾಕೃತಿಗಳು ಜ್ಯೋತಿರ್ಮಹೇಶ್ವರ ದೇವಾಲಯದ ಬೆಳಗನ್ನ ಮತ್ತಷ್ಟು ದ್ವಿಗುಣಗೊಳಿಸುತ್ತದೆ. ಜ್ಯೋತಿರ್ಮಹೇಶ್ವರ ದೇವಾಲಯದ ಒಳಭಾಗದಲ್ಲಿ ನಂದಿ ಹಾಗೂ ಪಾರ್ವತಿ ದೇವಿಯ ದರ್ಶನವನ್ನ ನಾವು ಮಾಡಬಹುದಾಗಿದೆ. ಪ್ರತಿ ವರ್ಷದ ಶಿವರಾತ್ರಿ ಹಾಗೂ ಕಾರ್ತಿಕ ಮಾಸದಲ್ಲಿ ಈ ದಿವ್ಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಭರದಿಂದ ಹಾಗೂ ಭರ್ಜರಿಯಾಗಿ ನಡೆಯುವುದು ಎಲ್ಲಿನ ಪಾರಂಪರಿಕ ಸಂಪ್ರದಾಯವಾಗಿದೆ. ಜ್ಯೋತಿರ್ಮಹೇಶ್ವರ ದೇವಾಲಯದಿಂದ ಕುಂಬಿ ಬೆಟ್ಟ ಅರ್ಥಾತ್ ಹುಲಿಯೂರು ದುರ್ಗ ಬೆಟ್ಟದ ಹಾದಿಯೆಡೆಗೆ ಸಾಗಿದಾಗ ನಮಗೆ ಕಾಣುವ 9 ಕಲ್ಲಿನ ಕಂಬದ ಕೋಟೆಯ ಹೆಬ್ಬಾಗಿಲು ಪ್ರಸ್ತುತವಾಗಿ ಕಟ್ಟಡವಾಗಿ ಬದಲಾವಣೆಗೊಂಡಿದ್ದು, ಪೂರ್ವದಲ್ಲಿ ಈ ಹೆಬ್ಬಾಗಿಲಿನ ಮೂಲಕವೇ ಕುಂಬಿ ಬೆಟ್ಟಕ್ಕೆ ಅಂದರೆ ಹುಲಿಯೂರು ದುರ್ಗ ಬೆಟ್ಟಕ್ಕೆ ಸಾಗುತ್ತಿದ್ದವು ಎಂಬುದು ಸ್ಥಳೀಕರಿಂದ ದೊರೆತ ಮಾಹಿತಿಯಾಗಿದೆ. ಈ ಕೋಟೆಯ ಹೆಬ್ಬಾಗಿಲಿನ ಬಲಭಾಗದಲ್ಲಿ ಹುಲಿಯೂರು ದುರ್ಗ ಬೆಟ್ಟದ ಕ್ಷೇತ್ರ ರಕ್ಷಕ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವಿದ್ದು, ಈ ದೇವಾಲಯವು ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆಯಾಯಿತು ಎಂಬುದು ಇಲ್ಲಿನ ಉಲ್ಲೇಖವಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪುರಾತನ ಕಾಲದ ಗೋಪುರದ ಕೆಳಗೆ ವಿರಾಜಮಾನವಾಗಿ ನೆಲೆಸಿರುವ ಸುಂದರ ನಂದಿ ವಿಗ್ರಹವನ್ನು ನಾವು ಕಾಣಬಹುದು.
ಇದು ಹುಲಿಯೂರು ದುರ್ಗದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿ ಇರ್ತಕ್ಕಂತಹದ್ದೇ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಹುಲಿಯೂರು ದುರ್ಗದಲ್ಲಿ ಮಗಡಿ ಕೆಂಪೇಗೌಡನ ಕಾಲದ ಇತಿಹಾಸ ಪ್ರಸಿದ್ಧವಾದ ಕೋಟೆ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದ್ದು, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಹಾಗೂ ಮಗಡಿ ಕೆಂಪೇಗೌಡನ ಕಾಲದಿಂದ ಈಗ ಒಂದು ಕೋಟೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಹಾಗಾಗಿ ಮಗಡಿ ಕೆಂಪೇಗೌಡನ ಕಾಲದಲ್ಲಿ ಇರ್ತಕ್ಕಂತಹ ರಾಜರುಗಳು ಇಲ್ಲಿ ಬಂದು ಹೆಬ್ಬಾಗಿಲಾದ್ದರಿಂದ ಸ್ವಾಮಿಯ ದರ್ಶನ ಮಾಡಿ ಹೋಗ್ತಕ್ಕಂಥ ಕಾರ್ಯದಲ್ಲಿ ಅನುಕೂಲ ಆಗಲಿ, ವಿಜಯ ಆಗಲಿ ಅನ್ನೋ ಸಂಕಲ್ಪದಿಂದ ಬಂದು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇದು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಪದ್ಧತಿ. ಇವತ್ತು ಕೆಂಪೇಗೌಡರ ಕಾಲದಲ್ಲಿ ಸುಮಾರು 800 ವರ್ಷಗಳಿಂದ ಇಲ್ಲಿ ಕೆಂಪೇಗೌಡ ಬಂದು ಆಳ್ವಿಕೆ ಮಾಡಿ ಕೋಟೆ ಕತ್ತಲುಗಳೆಲ್ಲ ಕಟ್ಟಿ ಅದನ್ನೆಲ್ಲ ಹೋರಾಟ ಮಾಡಿ ಸುಮಾರು ಮಾಗಡಿ, ಯಲಹಂಕ, ಉತ್ತರದುರ್ಗ ಇಲ್ಲೆಲ್ಲ ಕೂಡ ಅವರು ಹೋರಾಟ ಮಾಡಿ ಅವ್ರದ್ದೇ ಆದಂಥ ಕುರುಹುಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಆದರೆ ಇದುವರೆಗೂ ನಮ್ಮ ಹುಲಿಯೂರು ದುರ್ಗ 800 ವರ್ಷಗಳ ಇತಿಹಾಸದಿಂದ ಇದುವರೆಗೂ ಯಾರು ಕೂಡ ಕೆಂಪೇಗೌಡ ಇಲ್ಲಿ ಕೋಟೆ ಇದೆ ಅಂತ ಕೂಡ ಗೊತ್ತಿದ್ರೂ ಯಾರೂ ಗುರುತಿಸಿರಲಿಲ್ಲ. ಇತ್ತೀಚೆಗೆ ನಮ್ಮ ಜೇಡಳ್ಳಿ ಕೃಷ್ಣಮೂರ್ತಿ ಸಾಹೇಬರು ಬಂದು ಹುಲಿಯೂರು ದುರ್ಗಕ್ಕೆ 4 ವರ್ಷಗಳ ಹಿಂದೆ ನಮ್ಮ ಹುಲಿಯೂರು ದುರ್ಗಕ್ಕೆ ಭೇಟಿ ಮಾಡಿ ಅಲ್ಲಿನ ಕೋಟೆ ಕೊತ್ತಲುಗಳನ್ನೆಲ್ಲನೂ ಪರಿಶೀಲನೆ ಮಾಡಿ ನೋಡಿ ಆ ಕುರುಹುಗಳನ್ನೆಲ್ಲ ಗುರುತಿಸಿ ಇಲ್ಲಿ ಅವರು ಹೋರಾಟ ಮಾಡಿ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ಹುಲಿಯೂರು ದುರ್ಗ ಕೆಂಪೇಗೌಡಕ್ಕೆ ಪುರಾತತ್ವ ಇಲಾಖೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಿದರು. ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ಸುಮಾರು ಜನ ಬಂದು ಹೋಗಿ ವೀಕ್ಷಣೆ ಮಾಡಿ ಹೋಗ್ತಾವ್ರೆ. ಮತ್ತು ಅದನ್ನು ಈಗ ಸರ್ಕಾರ 5 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿದೆ. ಇದನ್ನೆಲ್ಲನೂ ನಾವು ಎಚ್.ಎಂ. ಕೃಷ್ಣಮೂರ್ತಿ ಸಾಹೇಬರಿಗೆ ಕೃತಜ್ಞತೆ ಹೇಳಬೇಕು. ಅವರ ಹೋರಾಟದ ಪ್ರತಿಫಲ ಇಲ್ಲ ಅಂದಿದ್ರೆ ಇವತ್ತು ಇದನ್ನೆಲ್ಲ ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯರು ಗುರುತಿಸೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಭಗವಂತ ಅವರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಭಗವಂತ ವೇಣುಗೋಪಾಲ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಮಾಡಿಸ್ಕೊತೀನಿ. ಕೋಟೆ ಆಂಜನೇಯ ಸ್ವಾಮಿಯ ಗರ್ಭಗುಡಿಯ ಬಲಭಾಗದಲ್ಲಿ ಸೀತಾರಾಮ ದೇವರುಗಳ ದರ್ಶನವನ್ನ ಹಾಗೂ ಎಡಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬಹುದು. ಒಟ್ಟಾರೆಯಾಗಿ ಕುಂಬಿಬೆಟ್ಟ ಅರ್ಥಾತ್ ಹುಲಿಯೂರು ದುರ್ಗ ಬೆಟ್ಟದ ಕ್ಷೇತ್ರ ರಕ್ಷಕ ಹಾಗೂ ಕೆಂಪೇಗೌಡರ ಆರಾಧ್ಯ ದೈವನೂ ಆದ ಕೋಟೆ ಆಂಜನೇಯ ಸ್ವಾಮಿಯು ಐತಿಹಾಸಿಕ ವಿಸ್ಮಯಗಳನ್ನು ಒಳಗೊಂಡಿದ್ದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಂಕಣ ಭಾಗ್ಯ ಸಂತಾನ ಭಾಗ್ಯವನ್ನು ಈಡೇರಿಸುವ ಪವಾಡ ಪುಣ್ಯ ಸ್ಥಾನವೂ ಆಗಿದೆ. ಹುಲಿಯೂರು ದುರ್ಗ ಕೋಟೆ ಆಂಜನೇಯ ಸ್ವಾಮಿ ಕಿ, ಹುಲಿಯೂರು ದುರ್ಗ ಕೋಟೆ ಆಂಜನೇಯ ಸ್ವಾಮಿ ಕಿ, ಹುಲಿಯೂರು ದುರ್ಗ ಕೋಟೆ ಆಂಜನೇಯ ಸ್ವಾಮಿ ಕಿ, ಮಾಗಡಿ ಕೆಂಪೇಗೌಡರಿಗೆ